ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು 2025 ಎಕ್ಸಾಮ್ 3ರ ಸೆಕೆಂಡ್ PUC ಅಕೌಂಟೆನ್ಸಿ ಕ್ವಶನ್ ಪೇಪರ್ ಹೇಗಿತ್ತು, ಮತ್ತೆ ಇದರ ಕೀ ಉತ್ತರ ಏನು, ಮತ್ತು ನಿಮಗೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ, ಇಷ್ಟು ವಿಷಯವನ್ನು ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಕ್ವಶನ್ ಪೇಪರ್ ಹೇಗಿದೆ ಅಂತ. ನೋಡಿ, ಪಾರ್ಟ್ ಎ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮೊದಲನೇ ಪ್ರಶ್ನೆ, ಇನ್ ಆರ್ಡರ್ ಟು ಫಾರ್ಮ್ ಪಾರ್ಟ್ನರ್ಶಿಪ್ ದೇರ್ ಶುಡ್ ಬಿ ಅಟ್ ಲೀಸ್ಟ್ ಡ್ಯಾಶ್ ಪಾರ್ಟ್ನರ್ಸ್. ಪಾಲುದಾರಿಕೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಮಿನಿಮಮ್ ಎಷ್ಟು ಜನ ಪಾರ್ಟ್ನರ್ಸ್ ಬೇಕಾಗ್ತಾರೆ? ಆನ್ಸರ್ 2 ಆಗುತ್ತೆ. ಇಲ್ಲಿ ಆಪ್ಷನ್ ನೋಡಿ ಏನೇನು ಕೊಟ್ಟಿದ್ದಾರೆ. ಆಪ್ಷನ್ ಎ 3 ಇದೆ, ಆಪ್ಷನ್ ಬಿ 2 ಇದೆ, ಆಪ್ಷನ್ ಸಿ 7 ಇದೆ, ಆಪ್ಷನ್ ಡಿ 10 ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ 2. ಎರಡನೇ ಪ್ರಶ್ನೆ, ಎಕ್ಸ್, ವೈ ಅಂಡ್ ಝೆಡ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1. If Y retires, the new profit sharing ratio between X and Z will be option A 2.1, option B 1.3, option C 3.1, option D 1.2. ಇಲ್ಲಿ 3 ಜನ ಪಾರ್ಟ್ನರ್ಸ್ ಓಲ್ಡ್ ರೇಷಿಯೋ ಏನಿದೆ ಅಂತ ನೋಡಿ. ಎಕ್ಸ್, ವೈ, ಝೆಡ್ 3:1. ಯಾರು ರಿಟೈರ್ ಆಗಿರೋದು? ವೈ. ಅಂದರೆ ಮಧ್ಯದಲ್ಲಿ ಇದ್ದಾನಲ್ವಾ ಪಾರ್ಟ್ನರ್, ಅವನು ರಿಟೈರ್ ಆಗಿದ್ದಾನೆ. ಇನ್ನು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಕ್ಸ್ ಮತ್ತು ಝೆಡ್ ಏನಾಗಿರುತ್ತೆ? ಓಲ್ಡ್ ರೇಷಿಯೋ ಏನಿರುತ್ತೋ ಅದೇ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇರುತ್ತೆ, 3:1. ಮೂರನೇ ಪ್ರಶ್ನೆ, ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಇನ್ ಕೇಸ್ ಆಫ್ ಆಪ್ಷನ್ ಎ ಅಡ್ಮಿಷನ್ ಆಫ್ ಪಾರ್ಟ್ನರ್, ಆಪ್ಷನ್ ಬಿ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್, ಆಪ್ಷನ್ ಸಿ ಡೆತ್ ಆಫ್ ಪಾರ್ಟ್ನರ್, ಆಪ್ಷನ್ ಡಿ ಡಿಸಲ್ಯೂಷನ್. ರಿಯಲೈಸೇಷನ್ ಅಕೌಂಟ್ ನಾವು ಯಾವಾಗ ಪ್ರಿಪೇರ್ ಮಾಡ್ತೀವಿ? ಡಿಸಲ್ಯೂಷನ್ ಟೈಮಲ್ಲಿ ಪ್ರಿಪೇರ್ ಮಾಡ್ತೀವಿ. ಆಪ್ಷನ್ ಡಿ ಡಿಸಲ್ಯೂಷನ್ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆರ್ ಆಪ್ಷನ್ ಎ ಓನರ್ಸ್, ಆಪ್ಷನ್ ಬಿ ಕ್ರೆಡಿಟರ್ಸ್, ಆಪ್ಷನ್ ಸಿ ಲೆಂಡರ್ಸ್, ಆಪ್ಷನ್ ಡಿ ಕಸ್ಟಮರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ನಾವೇನಂತ ಕರಿತೀವಿ? ಓನರ್ಸ್ ಅಂತ ಕರಿತೀವಿ. ಆಪ್ಷನ್ ಎ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಕರೆಂಟ್ ಅಸೆಟ್ ಡು ನಾಟ್ ಇನ್ಕ್ಲೂಡ್ ಆಪ್ಷನ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಆಪ್ಷನ್ ಬಿ ಟ್ರೇಡ್ ರಿಸಿವೇಬಲ್, ಆಪ್ಷನ್ ಸಿ ಇನ್ವೆಂಟರೀಸ್, ಆಪ್ಷನ್ ಡಿ ಶಾರ್ಟ್ ಟರ್ಮ್ ಪ್ರಾವಿಷನ್ಸ್. ABC 3 ಕರೆಂಟ್ ಅಸೆಟ್ ಆಗುತ್ತೆ. ಆಪ್ಷನ್ ಡಿ ಶಾರ್ಟ್ ಟರ್ಮ್ ಪ್ರಾವಿಷನ್ ಕರೆಂಟ್ ಅಸೆಟ್ ಅಲ್ಲ. ಇದು ಸರಿಯಾದ ಉತ್ತರ. ಉತ್ತರಗಳು ಈ ರೀತಿ ಇತ್ತು. ಸೊ ಇಲ್ಲಿ ಪ್ರತಿಯೊಂದು ಸರಿಯಾದ ಉತ್ತರಕ್ಕೂ ಒಂದೊಂದು ಮಾರ್ಕ್ಸ್ ಅಲಾಟ್ ಆಗುತ್ತೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನಿಮಗೆ 5 ಪ್ರಶ್ನೆಯನ್ನ ಕೇಳಲಾಗುತ್ತೆ. ಉತ್ತರಗಳು 6 ಉತ್ತರ ಕೊಟ್ಟಿರ್ತಾರೆ. ಅದರಲ್ಲಿ 5 ಸರಿಯಾದ ಉತ್ತರ ಮತ್ತೆ 1 ತಪ್ಪಾದ ಉತ್ತರ ಇರುತ್ತೆ. ನೀವು ಸರಿಯಾದ ಉತ್ತರವನ್ನ ಆರಿಸಿ ಬರಿಬೇಕಾಗುತ್ತೆ. ಇಲ್ಲಿ ಮೊದಲು ಉತ್ತರಗಳು ಏನೇನಿದೆ ನೋಡೋಣ. ನ್ಯೂ ರೇಷಿಯೋ, ಕರೆಂಟ್ ಅಕೌಂಟ್, ಇಂಟ್ರೆಸ್ಟ್ ರೇಟ್, ಕ್ಯಾಪಿಟಲ್ ರಿಸರ್ವ್, ವರ್ಟಿಕಲ್ ಅನಾಲಿಸಿಸ್, ಗೇನ್ ರೇಷಿಯೋ. 6ನೇ ಪ್ರಶ್ನೆ ನೋಡಿ, ಡ್ಯಾಶ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಇನ್ ಕೇಸ್ ಆಫ್ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್. ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡ್ ಅಲ್ಲಿ ಯಾವ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತೀವಿ? ಇಲ್ಲಿರುವ ಸರಿಯಾದ ಆಪ್ಷನ್ ಕರೆಂಟ್ ಅಕೌಂಟ್. 6ನೇ ಪ್ರಶ್ನೆಗೆ ಕರೆಂಟ್ ಅಕೌಂಟ್ ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಓಲ್ಡ್ ರೇಷಿಯೋ ಮೈನಸ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು. ಸೊ ಇಲ್ಲಿ ಈ ಪ್ರಶ್ನೆಗೆ ಸುಮಾರು ಸ್ಟೂಡೆಂಟ್ಸು ತಪ್ಪಾಗಿ ಉತ್ತರ ಬರೆದಿದ್ರು. ಕೆಲವೊಬ್ರು ನ್ಯೂ ರೇಷಿಯೋ ಬರೆದಿದ್ರು, ಕೆಲವೊಬ್ರು ಗೇನ್ ರೇಷಿಯೋ ಬರೆದಿದ್ರು. ಇದಕ್ಕೆ ಸರಿಯಾದ ಉತ್ತರ ನ್ಯೂ ರೇಷಿಯೋ ಆಗುತ್ತೆ. 8ನೇ ಪ್ರಶ್ನೆ, ಪ್ರಾಫಿಟ್ ಆನ್ ಫಾರ್ಫೀಚರ್ ಆಫ್ ಶೇರ್ ಇಸ್ ಟ್ರಾನ್ಸ್ಫರ್ ಟು ಡ್ಯಾಶ್ ಅಕೌಂಟ್. ಫಾರ್ಫೀಚರ್ ಆಫ್ ಶೇರ್ಸ್ ಪ್ರಾಫಿಟ್ ಉಳಿದಿರುತ್ತಲ್ವ, ಅದನ್ನ ಯಾವ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸರಿಯಾದ ಉತ್ತರ 8ನೇ ಪ್ರಶ್ನೆಗೆ ಉತ್ತರ ಕ್ಯಾಪಿಟಲ್ ರಿಸರ್ವ್. 9ನೇ ಪ್ರಶ್ನೆ, 10,000 12% ಡಿಬೆಂಚರ್ ಇಶ್ಯೂಡ್ ಅಟ್ ಪಾರ್. ಹಿಯರ್ 12% ಮೀನ್ಸ್. ಸೊ ಇಲ್ಲಿ 12% ಡಿಬೆಂಚರ್ ಅನ್ನ ಪಾರ್ಗೆ ಇಶ್ಯೂ ಮಾಡಿದರೆ 12% ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದರೆ 12% ಅಂದ್ರೆ ಅದು ಇಂಟ್ರೆಸ್ಟ್ ರೇಟ್ ಆಗುತ್ತೆ. ಸರಿಯಾದ ಉತ್ತರ ಇಂಟ್ರೆಸ್ಟ್ ರೇಟ್. 10ನೇ ಪ್ರಶ್ನೆ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆರ್ ಆಲ್ಸೋ ನೋನ್ ಎಸ್. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ನ ಏನಂತ ಕರಿತೀವಿ? ನಾವು ವರ್ಟಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ರಿಲೇಟ್ ಅಲ್ಲದೆ ಇರುವ ಉತ್ತರ ಯಾವುದು ಅಂದ್ರೆ ಗೇನ್ ರೇಷಿಯೋ. ಎಕ್ಸ್ಟ್ರಾ ಉತ್ತರ ಕೊಟ್ಟಿರೋದು ಗೇನ್ ರೇಷಿಯೋ. ಇದು ಯಾವ ಪ್ರಶ್ನೆಗೂ ಕೂಡ ಸಂಬಂಧ ಪಡೋದಿಲ್ಲ. ಉತ್ತರಗಳು ನೋಡಿ, ಆಗ್ಲೇ ಹೇಳಿದ್ದೀನಿ. 6ನೇದಕ್ಕೆ ಕರೆಂಟ್ ಅಕೌಂಟ್, 7ನೇದು ನ್ಯೂ ರೇಷಿಯೋ, 8 ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, 9 ಇಂಟ್ರೆಸ್ಟ್ ರೇಟ್, 10 ವರ್ಟಿಕಲ್ ಅನಾಲಿಸಿಸ್. ಪ್ರತಿ ಸರಿಯಾದ ಉತ್ತರಕ್ಕೆ ಒಂದೊಂದು ಅಂಕಗಳು ಅಲಾಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಎ ಪಟ್ಟಿಯಲ್ಲಿ 5 ಪ್ರಶ್ನೆ ಕೇಳಿರ್ತಾರೆ, ಬಿ ಪಟ್ಟಿಯಲ್ಲಿ 6 ಉತ್ತರ ಇರುತ್ತೆ. ಒಂದು ಎಕ್ಸ್ಟ್ರಾ ಅಂದ್ರೆ ಹೊಂದಿಕೆ ಆಗದೆ ಇರುವಂತ ಉತ್ತರ ಇರುತ್ತೆ. ನೀವು ಸರಿಯಾದ
ಉತ್ತರವನ್ನ ಇಲ್ಲಿ ಹೊಂದಿಸಬೇಕಾಗುತ್ತೆ. ಎ ಪಟ್ಟಿ ಮೊದಲು ನೋಡೋಣ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಪ್ರಾಫಿಟಬಿಲಿಟಿ ರೇಷಿಯೋ, ಲೀವ್ ಎನ್ಕ್ಯಾಶ್ಮೆಂಟ್, ಡಿಪ್ರಿಸಿಯೇಷನ್, ಡಿಸಲ್ಯೂಷನ್. ಈಗ ಎ ಪಟ್ಟಿಯಲ್ಲಿ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ? ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನು? ಫ್ಯೂಚರ್ ಅಲ್ಲಿ ಪಾರ್ಟ್ನರ್ಸ್ ಯಾವ ರೀತಿ ಪ್ರಾಫಿಟ್ ಅನ್ನ ಹಂಚ್ಕೋತಾರೋ ಅದನ್ನೇ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಅಲ್ವಾ ಕರೆಯೋದು ನಾವು. ಸೊ ಹಾಗಾಗಿ ಮೊದಲನೇ ಪ್ರಶ್ನೆಗೆ ಉತ್ತರ ಏನು? ಇಲ್ಲಿ ಆಪ್ಷನ್ 3 ಫ್ಯೂಚರ್ ಪ್ರಾಫಿಟ್ ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆಗೆ ಪ್ರಾಫಿಟಬಿಲಿಟಿ ರೇಷಿಯೋ ಸರಿಯಾದ ಉತ್ತರ. ಪ್ರಾಫಿಟಬಿಲಿಟಿ ರೇಷಿಯೋನ ನಾವು ಏನ್ ಮಾಡ್ತೀವಿ? ಪರ್ಸೆಂಟೇಜ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಬಿಗೆ 4ನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ, ಇನ್ ಪರ್ಸೆಂಟೇಜ್. ನೆಕ್ಸ್ಟ್ ಮೂರನೇ ಪ್ರಶ್ನೆ ಲೀವ್ ಎನ್ಕ್ಯಾಶ್ಮೆಂಟ್. ಲೀವ್ ಎನ್ಕ್ಯಾಶ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಮೂರನೇ ಪ್ರಶ್ನೆಗೆ ಬಿ ಪಟ್ಟಿಯಲ್ಲಿ ಮೊದಲನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ಅಂದ್ರೆ ಏನು? ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ಡಿಪ್ರಿಸಿಯೇಷನ್ಗೆ ಬಿ ಪಟ್ಟಿಯಲ್ಲಿ 5ನೇ ಆಯ್ಕೆ ಸರಿಯಾದ ಉತ್ತರ. ಡಿಸಲ್ಯೂಷನ್. ಡಿಸಲ್ಯೂಷನ್ ಯಾವಾಗ ಬರುತ್ತೆ? ಕ್ಲೋಸಿಂಗ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಡಿಸಲ್ಯೂಷನ್ ಬರುತ್ತೆ. ಸೊ 5ನೇ ಪ್ರಶ್ನೆಗೆ ಬಿ ಪಟ್ಟಿಯಲ್ಲಿ 2ನೇ ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಹೊಂದಿಕೆ ಆಗದ ಉತ್ತರ ಯಾವುದು ಅಂದ್ರೆ ಓಲ್ಡ್ ಪ್ರಾಫಿಟ್ ಆಗುತ್ತೆ. ಸೊ ನೋಡಿ ಉತ್ತರ ಹೇಗಿತ್ತು? ಮೊದಲನೇದಕ್ಕೆ ಫ್ಯೂಚರ್ ಪ್ರಾಫಿಟ್, ಎರಡನೇದು ಇನ್ ಪರ್ಸೆಂಟೇಜ್, ಮೂರನೇದು ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್, 4ನೇದು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್, 5ನೇದು ಕ್ಲೋಸಿಂಗ್ ಆಫ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಇಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದೊಂದು ಅಂಕಗಳನ್ನ ನೀಡಲಾಗುತ್ತೆ. ನೆಕ್ಸ್ಟ್ 1 ಅಂಕದ ಪ್ರಶ್ನೆಗಳು. 12ನೇ ಪ್ರಶ್ನೆ ಎಕ್ಸ್ಪೆಂಡ್ OPSR ಕೇಳಿದರೆ OPSR ಅಂದ್ರೆ ಏನು? ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗುತ್ತೆ. 13ನೇ ಪ್ರಶ್ನೆ ರೈಟ್ ಎನಿ ಒನ್ ಟೈಪ್ ಆಫ್ ಡಿಬೆಂಚರ್. ಡಿಬೆಂಚರ್ನ ಯಾವುದಾದರೂ ಒಂದು ಟೈಪ್ ಬರೀರಿ ಅಂತ ಹೇಳಿದರೆ ಸುಮಾರು ಟೈಪ್ ಇದೆ, ಯಾವುದಾದ್ರು ಒಂದು ಬರೀಬಹುದು. ಸೆಕ್ಯೂರ್ ಡಿಬೆಂಚರ್, ಅನ್ಸೆಕ್ಯೂರ್ ಡಿಬೆಂಚರ್, ಕನ್ವರ್ಟೇಬಲ್ ಡಿಬೆಂಚರ್, ನಾನ್ ಕನ್ವರ್ಟೇಬಲ್ ಡಿಬೆಂಚರ್. ಸೊ ಈ ರೀತಿ ಯಾವುದಾದ್ರೂ ಒಂದು ಬರಿಬೇಕಾಗುತ್ತೆ. 14ನೇ ಪ್ರಶ್ನೆ ಟ್ರೂ ಆರ್ ಫಾಲ್ಸ್ ಕೇಳಿದರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಟ್ರೂ ಆರ್ ಫಾಲ್ಸ್ ಇರುತ್ತೆ. ಟ್ರೆಂಡ್ ಅನಾಲಿಸಿಸ್ ಇಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಅಂದ್ರೆ ಟ್ರೆಂಡ್ ಅನಾಲಿಸಿಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ನ ಒಂದು ಟೆಕ್ನಿಕ್ ಅಂತ ಹೇಳಿದರೆ ಉತ್ತರ ಸರಿನೋ ತಪ್ಪು ಅಂತ ಕೇಳಿದರೆ ಸರಿಯಾದ ಉತ್ತರ ಆನ್ಸರ್ ಟ್ರೂ ಆಗುತ್ತೆ. 15ನೇ ಪ್ರಶ್ನೆ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಸಾಲ್ವೆನ್ಸಿ ರೇಷಿಯೋ. ಸಾಲ್ವೆನ್ಸಿ ರೇಷಿಯೋನಲ್ಲಿ ಯಾವ್ದು ಬರುತ್ತೆ ಅಂತ ನಿಮ್ಗೆ ನೆನಪಿರಬೇಕು. ಸಾಲ್ವೆನ್ಸಿ ರೇಷಿಯೋನಲ್ಲಿ ಡೆಟ್ ಈಕ್ವಿಟಿ ರೇಷಿಯೋ, ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ. ಸೊ ಇವೆಲ್ಲ ಸಾಲ್ವೆನ್ಸಿ ರೇಷಿಯೋಗೆ ಉದಾಹರಣೆ ಆಗುತ್ತೆ, ಯಾವುದಾದ್ರೂ ಒಂದು ಬರೀಬಹುದು. 16ನೇ ಪ್ರಶ್ನೆ ಸ್ಟೇಟ್ ಎನಿ ಒನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಯಾವುದಾದರೂ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಫಿಕ್ಸ್ಡ್ ಅಸೆಟ್ ನ ಪರ್ಚೇಸ್ ಮಾಡೋದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ಗೆ ಒಂದು ಉದಾಹರಣೆ ಆಗುತ್ತೆ. ಪರ್ಚೇಸಿಂಗ್ ಆಫ್ ಫಿಕ್ಸ್ಡ್ ಅಸೆಟ್ ಸೊ ಈಸ್ ಅನ್ ಎಕ್ಸಾಂಪಲ್ ಫಾರ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಈಗ ಉತ್ತರಗಳು ನೋಡಿ. 12ನೇದು ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ, 13ನೇದು ರಿಜಿಸ್ಟರ್ಡ್ ಡಿಬೆಂಚರ್, ಸೆಕ್ಯೂರ್ಡ್ ಡಿಬೆಂಚರ್. ಸೊ ಯಾವ್ದಾದ್ರು ಒಂದು ಬರೀಬಹುದು. 14ನೇದು ಟ್ರೂ, 15 ಡೆಟ್ ಈಕ್ವಿಟಿ ರೇಷಿಯೋ, ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಯಾವ್ದಾದ್ರು ಬರೀಬಹುದು. ಕ್ಯಾಶ್ ಪೇಮೆಂಟ್ ಟು ಅಕ್ವೈರ್ ಫಿಕ್ಸ್ಡ್ ಅಸೆಟ್ ಆರ್ ಎನಿ ಅದರ್ ರಿಲೇಟೆಡ್ ಅಂದ್ರೆ ಅಸೆಟ್ ಅನ್ನ ಫಿಕ್ಸ್ಡ್ ಅಸೆಟ್ ಅನ್ನ ಪರ್ಚೇಸ್ ಮಾಡೋದು ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ಉದಾಹರಣೆ ಆಗುತ್ತೆ. ಈಗ ಪಾರ್ಟ್ ಬಿ 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ 5 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. ಪಾರ್ಟ್ ಎ ನಲ್ಲಿ ನಿಮಗೆ ಚಾಯ್ಸ್ ಇರಲಿಲ್ಲ. ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾರೋ ಅಷ್ಟು ಪ್ರಶ್ನೆಗೆ ಉತ್ತರ ನೀವು ಬರೀಬೇಕಾಗಿತ್ತು. ಇಲ್ಲಿಂದ ನಿಮಗೆ ಚಾಯ್ಸಸ್ ಸ್ಟಾರ್ಟ್ ಆಗುತ್ತೆ. ಈಗ ಮೊದಲು 17ನೇ ಪ್ರಶ್ನೆ ನೋಡೋಣ. ಸ್ಟೇಟ್ ಎನಿ ಟು ಕಾಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. 18ನೇ ಪ್ರಶ್ನೆ ರೈಟ್ ದ ಮೀನಿಂಗ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. 19ನೇ ಪ್ರಶ್ನೆ ಗಿವ್ ದ ಮೀನಿಂಗ್ ಆಫ್ ಕಾಲ್ಸ್ ಇನ್ ಅರಿಯರ್ಸ್. 20ನೇ ಪ್ರಶ್ನೆ ಸ್ಟೇಟ್ ಎನಿ ಟು ಆಬ್ಜೆಕ್ಟ್ಸ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. 21ನೇ ಪ್ರಶ್ನೆ ಗಿವ್ 2 ಎಕ್ಸಾಂಪಲ್ಸ್ ಫಾರ್ ನಾನ್ ಕರೆಂಟ್ ಅಸೆಟ್ ಹೆಡ್ಸ್. ಇದಕ್ಕೆ ಉತ್ತರಗಳನ್ನು ನೋಡೋಣ ಬನ್ನಿ. 17ನೇ ಪ್ರಶ್ನೆಗೆ ಉತ್ತರ ನೇಮ್ಸ್ ಅಂಡ್ ಅಡ್ರೆಸ್ ಆಫ್ ಫರ್ಮ್, ನೇಮ್ಸ್ ಅಂಡ್ ಅಡ್ರೆಸ್ ಆಫ್ ಪಾರ್ಟ್ನರ್ಸ್, ಕ್ಯಾಪಿಟಲ್ಸ್ ಆಫ್ ಪಾರ್ಟ್ನರ್ಸ್, ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇತ್ಯಾದಿ ನೀವು ಯಾವ್ದಾದ್ರು 2 ಬರೀಬಹುದು. ಪ್ರಶ್ನೆಗೆ ಉತ್ತರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಸ್ ಅನ್ ಅಕೌಂಟ್ ಪ್ರಿಪೇರ್ಡ್ ಇನ್ ಕೇಸ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಅಂಡ್ ಡೆತ್ ಆಫ್ ಎ ಪಾರ್ಟ್ನರ್ ಟು ಫೈಂಡ್ ಔಟ್ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟಿ. ಇದಕ್ಕೆ 2 ಮಾರ್ಕ್ಸ್ ಇರುತ್ತೆ. 19ನೇ ಪ್ರಶ್ನೆ
when any shareholders fails to pay the amount due on allotment or any other of the call, such amount is known as calls in arrears. ಕಾಲ್ಸ್ ಇನ್ ಅರಿಯರ್ಸ್ ಅಂದರೆ ಈಗ ಶೇರ್ ಹೋಲ್ಡರ್ಸ್ ಕಂಪನಿ ಶೇರಿನ ದುಡ್ಡನ್ನು ಕೊಡಿ ಅಂತ ಶೇರ್ ಹೋಲ್ಡರ್ಸ್ ಕೇಳ್ತಾರೆ. ಅಂದರೆ ಕಾಲ್ ಮನಿ ಇರ್ಬೋದು ಅಥವಾ ಬೇರೆ ಯಾವುದೇ ಮನಿ ಇರ್ಬೋದು. ಹಾಗೆ ಶೇರ್ ಹೋಲ್ಡರ್ಸ್ ಆ ದುಡ್ಡನ್ನು ಕೊಡದೇ ಇದ್ದರೆ ಆ ಕೊಡದೇ ಇರುವ ದುಡ್ಡನ್ನು ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೀವಿ. 20ನೇ ಪ್ರಶ್ನೆ, ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋ ಟು ಅಸೆಸ್ ದ ಎಬಿಲಿಟಿ ಆಫ್ ದ ಎಂಟರ್ಪ್ರೈಸಸ್. ಸೊ ಯಾವುದಾದ್ರು ಬರೀಬೋದು. ಇಲ್ಲಿ ಪ್ರತಿ ಪಾಯಿಂಟ್ಸ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. 1 ಪಾಯಿಂಟ್ ಬರೆದ್ರೆ 1 ಮಾರ್ಕ್ಸ್, 2 ಪಾಯಿಂಟ್ ಬರೆದ್ರೆ ಪೂರ್ತಿ ಮಾರ್ಕ್ಸ್ ಬರುತ್ತೆ. ನೋಡಿ 21ನೇ ಪ್ರಶ್ನೆ ಸುಮಾರು ಸ್ಟೂಡೆಂಟ್ಸು ಮಿಸ್ಟೇಕ್ ಮಾಡ್ಕೋತಾರೆ. ಇಲ್ಲಿ ನಾನ್ ಕರೆಂಟ್ ಅಸೆಟ್ದು ಹೆಡ್ ಕೇಳಿದ್ದಾರೆ, ಹಾಗಾಗಿ ನೀವು ಹೆಡ್ನ ಬರಿಬೇಕಾಗುತ್ತೆ. ಅದನ್ನು ಬಿಟ್ಟು ಬಿಲ್ಡಿಂಗು, ಗುಡ್ ವಿಲ್ಲು ಇದೆಲ್ಲ ಬರೋದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ಹೆಡ್ ಕೇಳಿದ್ದಾರೆ. ಹೆಡ್ಡಿಂಗ್ಸ್ ಏನೇನು ಬರುತ್ತೆ ನಾನ್ ಕರೆಂಟ್ ಅಸೆಟಲ್ಲಿ, ಒಂದು ಫಿಕ್ಸ್ಡ್ ಅಸೆಟ್ ಬರುತ್ತೆ, ಮತ್ತು ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಫಿಕ್ಸ್ಡ್ ಅಸೆಟ್ಟಲ್ಲಿ ಟ್ಯಾಂಜಿಬಲ್ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್ ಅಂತ ಸಬ್ ಹೆಡ್ಸ್ ಬರುತ್ತೆ. ಸೊ ಇಲ್ಲಿ ಹೆಡ್ಡಿಂಗ್ಸ್ ಬರಿಬೇಕಾಗತ್ತೆ. ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟ್, ಸೊ ಇದು ಹೆಡ್ಡಿಂಗ್ಸ್ ಆಗುತ್ತೆ. ಪಾರ್ಟ್ ಸಿನಲ್ಲಿ ನಿಮಗೆ 5 ಪ್ರಶ್ನೆಗಳನ್ನು ಕೇಳಲಾಗಿರುತ್ತೆ. ನೀವು ಇಲ್ಲಿ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗತ್ತೆ. 22ನೇ ಪ್ರಶ್ನೆ ನೋಡಿ. 22ನೇ ಪ್ರಶ್ನೆಯಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಪ್ರಾಡಕ್ಟ್ ಮೆಥಡ್ ಕೇಳಿದ್ರು. ಪ್ರಶ್ನೆಯನ್ನು ಓದ್ಕೊಳ್ಳಿ. ಇಲ್ಲಿ 4 ಡ್ರಾಯಿಂಗ್ಸ್ ಡೇಟ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ರೇಟ್ ಆಫ್ ಇಂಟ್ರೆಸ್ಟ್ 12% ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ. ಸರಿಯಾದ ಉತ್ತರ 760 ಆಗಿರುತ್ತೆ. ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. 3 ಅಂಕಗಳು ಇಲ್ಲಿ ಏನು ಟೇಬಲ್ ಇದೆಯೋ ಅದಕ್ಕೆ 3 ಅಂಕಗಳು. 1 ಮಾರ್ಕ್ಸ್ ಫಾರ್ಮುಲಾಗೆ, ಇನ್ನು 2 ಮಾರ್ಕ್ಸು ನೆಕ್ಸ್ಟ್ ಫಾರ್ಮುಲಾ ಆದಮೇಲೆ 2 ಸ್ಟೆಪ್ ಇದೆಯಲ್ವಾ, ಅಂದರೆ 76,000 ಟೋಟಲ್ ಪ್ರಾಡಕ್ಟ್ ಇಂಟು 12% ಇಂಟು 1/12 ಇದೆಯಲ್ಲ, ಅದಕ್ಕೆ 1 ಮಾರ್ಕ್ಸು. ಫೈನಲ್ ಆನ್ಸರ್ 760ಗೆ 1 ಮಾರ್ಕ್ಸು. ನೆಕ್ಸ್ಟು 23ನೇ ಪ್ರಶ್ನೆ, ಆರತಿ, ಭಾರತಿ ಆ್ಯಂಡ್ ಪಾರ್ವತಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 5:3:2 ರೆಸ್ಪೆಕ್ಟಿವ್ಲಿ. ಆರತಿ ರಿಟೈರ್ಸ್ ಫ್ರಮ್ ದ ಫರ್ಮ್. Bharati and Parvati agreed to share future profits in the ratio of 3:2. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ. ಇಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ. ನೀವು ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಪಾರ್ಟ್ನರ್ಸ್ ಯಾರು ರಿಟೈರ್ ಆಗಿದ್ದಾರೆ ಸರಿಯಾಗಿ ನೋಡಿಕೊಂಡು ಆಮೇಲೆ ನೀವು ಆನ್ಸರನ್ನು ಕ್ಯಾಲ್ಕುಲೇಟ್ ಮಾಡಿ. ಕೀ ಆನ್ಸರಲ್ಲೂ ಕೂಡ ತಪ್ಪಿತ್ತು, ಅಂದರೆ ಮಿಸ್ಟೇಕ್ ಇತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನಾನು ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ದೀನಿ ನೋಡಿ. 3:2 ಸರಿಯಾದ ಉತ್ತರ ಆಗುತ್ತೆ. 6 ಮಾರ್ಕ್ಸ್. ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ಅಂದರೆ, ಗೇನ್ ರೇಷಿಯೋ ಫಾರ್ಮುಲಾಗೆ 1 ಮಾರ್ಕ್ಸ್ ಅಲಾಟ್ ಆಗುತ್ತೆ. ಇನ್ನು ಉಳಿದ 5 ಮಾರ್ಕ್ಸ್ಗಳು ಇನ್ನು ಉಳಿದ ಸ್ಟೆಪ್ಗೆ ಅಲಾಟ್ ಆಗುತ್ತೆ. ಅಂದರೆ 2 ಮಾರ್ಕ್ಸು ಗೇನ್ ರೇಷಿಯೋ ಆಫ್ ಭಾರತಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಇನ್ನು 2 ಮಾರ್ಕ್ಸು ಗೇನ್ ರೇಷಿಯೋ ಆಫ್ ಪಾರ್ವತಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಇನ್ನು ಲಾಸ್ಟ್ 1 ಮಾರ್ಕ್ಸು ಇಲ್ಲಿ ಇಬ್ಬರದು ಗೇನ್ ರೇಷಿಯೋ ಬರೆದು ನಾವು ಸಿಂಪ್ಲಿಫೈ ಮಾಡ್ತೀರಲ್ವ, ಅದಕ್ಕೆ 1 ಮಾರ್ಕ್ಸು ಅಲಾಟ್ ಆಗುತ್ತೆ. ಈ ರೀತಿ ಮಾರ್ಕುಗಳು ಅಲಾಟ್ ಆಗುತ್ತೆ. ಫಾರ್ಮುಲಾಗೆ 1 ಮಾರ್ಕ್ ಇರುತ್ತೆ, ಹಾಗಾಗಿ ಫಾರ್ಮುಲಾನ ನೀವು ಮಿಸ್ ಮಾಡಬಾರ್ದು. ನೆಕ್ಸ್ಟ್ 24ನೇ ಪ್ರಶ್ನೆ. ಸೊ 24ನೇ ಪ್ರಶ್ನೆ ಡೆತ್ ಆಫ್ ಪಾರ್ಟ್ನರ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಕೇಳಿದ್ರು. ಪ್ರಿಪೇರ್ ಭೀಮಾ ಕ್ಯಾಪಿಟಲ್ ಅಕೌಂಟ್, ಅಂದರೆ ಭೀಮಾ ಡೆತ್ ಆಗಿರುವ ಪಾರ್ಟ್ನರ್. ಇಲ್ಲಿ ಏನೇನು ಕೇಳಿದ್ದಾರೆ ಅಂದರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 10% ಕೇಳಿದ್ದಾರೆ, ಸ್ಯಾಲ್ರಿ ಟು ಭೀಮಾ 3,000 ಪರ್ ಮಂತ್ ಕೇಳಿದ್ದಾರೆ, ಭೀಮಾದು ಶೇರ್ ಆಫ್ ಗುಡ್ ವಿಲ್ ಕೇಳಿದ್ದಾರೆ, ಮತ್ತು ಪ್ರಾಫಿಟ್ ಅಪ್ ಟು ಡೇಟ್ ಆಫ್ ಡೆತ್ ಕೇಳಿದ್ದಾರೆ. ಸೊ ಇಷ್ಟು ಇಲ್ಲಿ ಬರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ. ಇಲ್ಲಿ ಫಸ್ಟು ಅವರ ಕ್ಯಾಪಿಟಲ್ನ ಬ್ರಾಡ್ ಡೌನ್ ಮಾಡಬೇಕಾಗತ್ತೆ. ಭೀಮಾ ಕ್ಯಾಪಿಟಲು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ರೆಡಿಟ್ ಸೈಡು, ಸ್ಯಾಲ್ರಿ ಕ್ರೆಡಿಟ್ ಸೈಡ್, ಪ್ರಾಫಿಟ್ ಅಪ್ ಟು ಡೇಟ್ ಆಫ್ ಡೆತ್ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ 9,000 ಬರುತ್ತೆ ಕ್ರೆಡಿಟ್ ಸೈಡು. ನೆಕ್ಸ್ಟು ಗುಡ್ ವಿಲ್. ಸೊ ಇಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡಿ ಕ್ರೆಡಿಟ್ ಸೈಡ್ ಬರೀಬೇಕಾಗುತ್ತೆ. ಫೈನಲ್ ಆನ್ಸರ್ 1,10,750 ಬರುತ್ತೆ. ನೋಡಿ ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ಅಂದರೆ, ಕ್ರೆಡಿಟ್ ಸೈಡ್ ನೋಡಿ ಎಷ್ಟು ಎಂಟ್ರಿ ಇದೆ. ಒಂದು ಕ್ಯಾಪಿಟಲ್ನ ಬ್ರಾಡ್ ಡೌನ್ ಮಾಡಿರೋದು 1, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 2, ಸ್ಯಾಲರಿ 3, ಪ್ರಾಫಿಟ್ ಅಪ್ ಟು ಡೇಟ್ ಆಫ್ ಡೆತ್ 4, ಮತ್ತು ಗುಡ್ ವಿಲ್ ಮತ್ತು ಫೈನಲ್ ಆನ್ಸರ್.
ಸೊ ಇಲ್ಲಿ ಪ್ರತಿ ಎಂಟ್ರಿಗೆ ಒಂದೊಂದು ಮಾರ್ಕ್ಸ್ ನಿಮಗೆ ಸಿಗುತ್ತೆ. 25ನೇ ಪ್ರಶ್ನೆ ನೋಡಿ. 25ನೇ ಪ್ರಶ್ನೆ ಏನು ಕೇಳಿದರೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಕೇಳಿದರೆ. ಸೊ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ರೆವಿನ್ಯೂ ಫ್ರಮ್ ಆಪರೇಷನ್ ಇದು ಇನ್ಕಮ್ ಆಗುತ್ತೆ, ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಎಕ್ಸ್ಪೆನ್ಸಸ್ ಆಗುತ್ತೆ, ಸ್ಯಾಲರೀಸ್ ಟು ಎಂಪ್ಲಾಯಿ ಮತ್ತು ಸ್ಟಾಫ್ ವೆಲ್ಫೇರ್ ಫಂಡ್ ಇದು ಎರಡೂ ಕೂಡ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. 50,000 ಪ್ಲಸ್ 20,000 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ಸು 70,000 ಆಗುತ್ತೆ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ಸು ಮತ್ತು ರಿಪೇರ್ ಟು ಫರ್ನಿಚರ್ ಇದು ಕೂಡ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ 2 ನೋಟನ್ನು ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡಿ ಉತ್ತರ ಈ ರೀತಿ ಇರುತ್ತೆ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್. ಸೊ ಇದು ಫಾರ್ಮೇಟ್ ಬರ್ಕೋಬೇಕು. ಇಲ್ಲಿ ಮೊದಲನೇದು ಇನ್ಕಮ್ ಪಾರ್ಟ್ ಎಷ್ಟು 6 ಲಕ್ಷ ಬರುತ್ತೆ. ಎಕ್ಸ್ಪೆನ್ಸಸ್ ಅಲ್ಲಿ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ನೇರವಾಗಿ ಬರೀಬೇಕು. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ 2 ಐಟಮ್ ಆ್ಯಡ್ ಮಾಡ್ತೀವಿ. ಅದರ್ ಎಕ್ಸ್ಪೆನ್ಸಸ್ 2 ಐಟಮ್ ಆ್ಯಡ್ ಮಾಡ್ತೀವಿ. ಇದಕ್ಕೆ ನೋಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತು ಟ್ಯಾಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 2,80,000 ಬರುತ್ತೆ. ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಇಲ್ಲಿ ಏನು ಸ್ಟೇಟ್ಮೆಂಟ್ ಇದೆಯೋ ಇಷ್ಟನ್ನು ಬರೆದಿಟ್ಬಿಡ್ತಾರೆ, ನೋಟ್ ಪ್ರಿಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ನೀವು ನೋಟ್ ಪ್ರಿಪೇರ್ ಮಾಡಿಲ್ಲ ಅಂದರೆ ನಿಮಗೆ 4 ಮಾರ್ಕ್ಸ್ ಸಿಗೋದು. ನಿಮಗೆ ಈಗ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆಯೋ ಜಸ್ಟ್ ನೀವು ಇಷ್ಟನ್ನು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಇರುತ್ತೆ. ನಿಮಗೆ ಪೂರ್ತಿ ಮಾರ್ಕ್ಸ್ ಬೇಕು ಅಂದರೆ ನೋಡಿ, ಇಲ್ಲಿ ವರ್ಕಿಂಗ್ ನೋಟ್ ನಂಬರ್ 1 ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಇದರದ್ದು ನೋಟ್ ಪ್ರಿಪೇರ್ ಮಾಡಬೇಕು ಅಂದರೆ 70,000 ಅಲ್ಲಿ ಬರ್ದಿದ್ದೀರಲ್ವಾ, ಹೇಗೆ ಬಂತು ಅಂತ ಪ್ರಿಪೇರ್ ಮಾಡಬೇಕು. ನೋಟ್ 2 ಅದರ್ ಎಕ್ಸ್ಪೆನ್ಸಸ್ ಬರೆದು ರೆಂಟ್ ಆ್ಯಂಡ್ ಟ್ಯಾಕ್ಸು ರಿಪೇರ್ಸ್ ಟು ಫರ್ನಿಚರ್ ಇದೆರಡು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ, ಅದು 30,000. ಈ ರೀತಿ ಬರೆದ್ರೆ ಇಲ್ಲಿ ಒಂದೊಂದು ನೋಟ್ಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ. ಸೊ ಅದು 4 + 1 + 1 6 ಮಾರ್ಕ್ಸ್ ಈ ರೀತಿ ಅಲಾಟ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೋಟ್ನ ಮಿಸ್ ಮಾಡಬೇಡಿ. 26ನೇ ಪ್ರಶ್ನೆ ನೋಡಿ. 26ನೇ ಪ್ರಶ್ನೆ ಇಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟಿ ಮೇಲೆ ಪ್ರಶ್ನೆ ಕೇಳಿದರೆ. ನಿಮಗೆ 3 ಆಕ್ಟಿವಿಟಿ ಇದೆ, ಆಪರೇಟಿಂಗ್ ಆಕ್ಟಿವಿಟಿ, ಫೈನಾನ್ಸಿಂಗ್ ಆಕ್ಟಿವಿಟಿ, ಇನ್ವೆಸ್ಟಿಂಗ್ ಆಕ್ಟಿವಿಟಿ ಅಂತ. 26ನೇ ಪ್ರಶ್ನೆ ಸಾಮಾನ್ಯವಾಗಿ ಈ 3ರಲ್ಲಿ ಯಾವುದಾದರೂ ಒಂದು ಆಕ್ಟಿವಿಟಿ ಮೇಲೆ ಇರುತ್ತೆ. ಇಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟಿ ಮೇಲೆ ಕೇಳಿದರೆ ಉತ್ತರ ನೋಡಿ ಹೀಗಿದೆ. ಇಲ್ಲಿ ನೀವು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಕ್ಕೆ 4 ಅಂಕ ಇರುತ್ತೆ. ಇಲ್ಲಿ ಫೈನಾನ್ಷಿಯಲ್ ಆಕ್ಟಿವಿಟಿ ಇನ್ಫ್ಲೋ ಮತ್ತು ಔಟ್ಫ್ಲೋ ಕಂಡು ಹಿಡಿದು ಇನ್ಫ್ಲೋದಲ್ಲಿ ಔಟ್ಫ್ಲೋ ಮೈನಸ್ ಮಾಡಿದ್ರೆ ನಿಮಗೆ ನೆಟ್ ಕ್ಯಾಶ್ ಫ್ಲೋ ಬರುತ್ತೆ. ಮತ್ತು ಇಲ್ಲಿ ಲಾಂಗ್ ಟರ್ಮ್ ಲೋನ್ ಇದೆಯಲ್ವಾ, ಲಾಂಗ್ ಟರ್ಮ್ ಲೋನ್ದು ಸ್ಟೇಟ್ಮೆಂಟ್ ಅಂದರೆ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಆ ಲೆಡ್ಜರ್ ಅಕೌಂಟ್ಗೆ 2 ಮಾರ್ಕ್ಸ್ ಇರುತ್ತೆ. ಸ್ಟೇಟ್ಮೆಂಟ್ಗೆ 4 ಮಾರ್ಕ್ಸು, ಲಾಂಗ್ ಟರ್ಮ್ ಲೋನ್ ಅಕೌಂಟ್ ಲೆಡ್ಜರ್ಗೆ 2 ಮಾರ್ಕ್ಸು, ಟೋಟಲ್ ನಿಮಗೆ 6 ಮಾರ್ಕ್ಸ್ ಈ ರೀತಿ ಅಲಾಟ್ ಆಗುತ್ತೆ. ಇಲ್ಲಿಗೆ 6 ಮಾರ್ಕ್ಸ್ದು ಮುಗೀತು. ನೆಕ್ಸ್ಟ್ 12 ಅಂಕದ ಪ್ರಶ್ನೆಗಳು ಪಾರ್ಟ್ ಡಿ ನೋಡಿ. ಮೊದಲನೇ ಪ್ರಶ್ನೆ ಏನು ಕೇಳಿದರೆ, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ದು ಕೇಳಿದರೆ. ಇಲ್ಲಿ ಅಸೆಟ್ ಸೈಡ್ ಕ್ಯಾಶು, ಡೆಟಾರು, ಸ್ಟಾಕು, ಫರ್ನಿಚರ್, ಮೆಷಿನರಿ, ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಕ್ರೆಡಿಟರ್, ಬಿಲ್ಸ್ ಪೇಬಲ್, ಜನರಲ್ ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಇಬ್ಬರದು ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಸ್ ಏನು ಕೇಳಿದರೆ, ಕಿರಣ್ ಶುಡ್ ಬ್ರಿಂಗ್ 40,000 ಕ್ಯಾಪಿಟಲ್, 30,000 ಗುಡ್ ವಿಲ್ ಅಮೌಂಟ್ನ ವಿಡ್ರಾ ಮಾಡಬೇಕು ಅಂತ ಕೇಳಿದರೆ. ಡಿಪ್ರಿಸಿಯೇಷನ್ ಮೆಷಿನರಿ ಮತ್ತು ಫರ್ನಿಚರ್ ಕೇಳಿದರೆ. ಬಿಲ್ಡಿಂಗ್ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಮೇಂಟೈನ್ PDD at 10% ಆನ್ ಡೇಟಾಸ್ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಮತ್ತು ನ್ಯೂ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಆನ್ಸರ್ ನಿಮಗೆ 4,500 ಪ್ರಾಫಿಟ್ ಬರುತ್ತೆ. ಈ 4,500ನ ಇಬ್ಬರು ಪಾರ್ಟ್ನರ್ಸ್ಗೆ ನೀವು ಶೇರ್ ಮಾಡಬೇಕಾಗತ್ತೆ. ಅರುಣ್ ಕ್ಯಾಪಿಟಲ್ಗೆ 2,700 ಬರುತ್ತೆ, ವರುಣ್ ಕ್ಯಾಪಿಟಲ್ಗೆ 1,800 ಬರುತ್ತೆ. ಇದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯಿತು. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫೈನಲ್ ಬ್ಯಾಲೆನ್ಸ್ ನೋಡಿ. ಮೊದಲನೇ ಪಾರ್ಟ್ನರ್ 1,09,700, ಎರಡನೇ ಪಾರ್ಟ್ನರ್ 59,800, ಮೂರನೇ ಪಾರ್ಟ್ನರ್ 40,000 ಬರುತ್ತೆ. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಬ್ಯಾಲೆನ್ಸ್ ಶೀಟ್ದು ಟೋಟಲ್ ಆನ್ಸರ್ 2,75,500 ಬರುತ್ತೆ. ಇಷ್ಟು ನೀವು ಕರೆಕ್ಟಾಗಿ ಮಾಡಿದರೆ ನಿಮಗೆ 12 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಯಾವ ಯಾವ ಅಕೌಂಟ್ಗೆ ಎಷ್ಟೆಷ್ಟು ಮಾರ್ಕ್ಸು ಅಂದರೆ, ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ 3 ಮಾರ್ಕ್ಸು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ 5 ಮಾರ್ಕ್ಸು, ಈ ಬ್ಯಾಲೆನ್ಸ್ ಶೀಟ್ಗೆ 4 ಮಾರ್ಕ್ಸ್ ಅಲಾಟ್ ಆಗಿದೆ. ಈ ರೀತಿ ಮಾರ್ಕ್ಸ್ಗಳನ್ನು ಅಲಾಟ್ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ 28ನೇ ಪ್ರಶ್ನೆ. 28ನೇ ಪ್ರಶ್ನೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಕೇಳಿದ್ದಾರೆ. ಸೊ ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಅಸೆಟ್ ಸೈಡ್ ನೋಡಿ, ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಸ್ಟಾಕ್, ಫರ್ನಿಚರ್, ಡೇಟಾರ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಲಯಬಿಲಿಟಿ ಸೈಡ್ ನೋಡಿ,
ಲೋನ್ ಇದೆ, ಕ್ರೆಡಿಟರ್ ಇದೆ, ರಿಸರ್ವ್ ಫಂಡ್ ಇದೆ, ಕ್ಯಾಪಿಟಲ್ ಅಕೌಂಟ್ ಇಬ್ಬರದು ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಫಾರ್ಮ್ ಡಿಸಾಲ್ವ್ ಆಗಿದೆ. ಸೊ ಈ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಟ್ನರ್ಸ್ ಏನಾಗಿದೆ, ಪ್ಲಾಂಟ್ ಅಂಡ್ ಮಿಷನರಿ ತೊಗೊಂಡೋಗಿದ್ದಾರೆ ಅನುಶ್ರೀನವರು. ಸ್ಟಾಕ್ ಅಂಡ್ ಬಿಲ್ಡಿಂಗು, ಸ್ಟಾಕ್ ಅಂಡ್ ಡೇಟಾಸ್ ಸೇಲ್ ಆಗಿದೆ. ಫರ್ನಿಚರ್ ತನುಶ್ರೀನವರು ತೊಗೊಂಡೋಗಿದ್ದಾರೆ. ಲಯಬಿಲಿಟಿ ಪೂರ್ತಿ ಪೇಮೆಂಟ್ ಆಗಿದೆ. ರಿಯಲೈಸೇಷನ್ ಎಕ್ಸ್ಪೆನ್ಸಸ್ಸು ಪೇಮೆಂಟ್ ಆಗಿದೆ. ಈ 3 ಅಕೌಂಟುಗಳನ್ನು ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾರೆ. ಯಾವ ಅಕೌಂಟು? ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಬ್ಯಾಂಕ್ ಅಕೌಂಟ್. ಪ್ರಶ್ನೆ ತುಂಬ ಈಸಿಯಾಗಿದೆ. ರಿಯಲೈಸೇಷನ್ ಅಕೌಂಟಲ್ಲಿ ನೋಡಿ, ನಿಮಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಿಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಬ್ಯಾಂಕ್ ಅಕೌಂಟಿಗೆ 11,250, ಅನುಶ್ರೀಗೆ ತನುಶ್ರೀಗೆ 750 ಬರುತ್ತೆ. ಬ್ಯಾಂಕ್ ಅಕೌಂಟ್ಗೆ ಟೋಟಲ್ 18,500 ಆಗುತ್ತೆ. ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ಅಂದರೆ 6 ಮಾರ್ಕ್ಸ್ ರಿಯಲೈಸೇಷನ್ ಅಕೌಂಟು, 3 ಮಾರ್ಕ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್, 3 ಮಾರ್ಕ್ಸ್ ಬ್ಯಾಂಕ್ ಅಕೌಂಟ್. ಈ ರೀತಿ ಮಾರ್ಕ್ಸ್ ಅಲಾಟ್ ಆಗಿದೆ. ಮುಂದಿನ ಪ್ರಶ್ನೆ, ಇಲ್ಲಿ ಇಶ್ಯೂ ಆಫ್ ಶೇರ್ಸ್ ಕೊಟ್ಟಿದ್ದಾರೆ. ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಪ್ರೀಮಿಯಂ ₹1. ರಾಯಲ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 20,000 ಈಕ್ವಿಟಿ ಶೇರ್ ಆಫ್ ₹10 ಈಚ್ ಅಟ್ ಎ ಪ್ರೀಮಿಯಂ ಆಫ್ ₹1 ಪರ್ ಶೇರ್. ಇಲ್ಲಿ 3 ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟನ್ನು ತೊಗೊಂಡಿದ್ದಾರೆ. ಅಪ್ಲಿಕೇಶನಲ್ಲಿ ₹2, ಅಲಾಟ್ಮೆಂಟಲ್ಲಿ ₹5, ಅಲಾಟ್ಮೆಂಟಲ್ಲಿ ಪ್ರೀಮಿಯಂ ಕೂಡ ಇನ್ಕ್ಲೂಡ್ ಆಗಿದೆ. ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ₹4. ಎಲ್ಲ ಷೇರುಗಳು ಸಬ್ಸ್ಕ್ರೈಬ್ ಆಗಿದೆ ಮತ್ತು ಅಮೌಂಟು ಎಲ್ಲ ಪೂರ್ತಿ ದುಡ್ಡು ಬಂದಿದೆ. ಆದರೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲಲ್ಲಿ 500 ಶೇರ್ಸ್ದು ದುಡ್ಡು ಬಂದಿಲ್ಲ. ಈ 500 ಶೇರ್ಸು ಫರ್ಫಿಟ್ ಆಗಿದೆ ಮತ್ತು ₹8ಗೆ ರೀ ಇಶ್ಯೂ ಆಗಿದೆ. ನೀವು ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರಿ ಈಸಿಯಾಗಿದೆ ನೋಡಿ. ಮೊದಲ 6 ಜರ್ನಲ್ ಎಂಟ್ರಿ ಇಶ್ಯೂ ಪ್ರೊಸೆಸ್ದು ಈ ರೀತಿ ಇದೆ. ಬ್ಯಾಂಕ್ ಅಕೌಂಟ್ ಡೆಬಿಟು, ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್, ಅದು ಅಪ್ರಿಸಿಯೇಷನ್ ಅಂತ ಬರೆದಿದ್ದಾರೆ, ಅದು ತಪ್ಪು, ಅಪ್ಲಿಕೇಶನ್ ಆಗುತ್ತೆ. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ 40,000 ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಎರಡನೇದು ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ಟು, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ 40,000 ಇದಕ್ಕೂ ಕೂಡ 1 ಮಾರ್ಕ್ಸು. ಎರಡನೇ ಸ್ಟೇಜ್ ಅಂದರೆ 3ನೇ ಜರ್ನಲ್ ಎಂಟ್ರಿ, ಇದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗಿರುತ್ತೆ, ಹಾಗಾಗಿ ಇದಕ್ಕೆ 2 ಅಂಕ ಇರುತ್ತೆ. ಸಿಂಗಲ್ ಜರ್ನಲ್ ಎಂಟ್ರಿಗಾದರೆ 1 ಮಾರ್ಕ್ಸು, ಕಾಂಪೌಂಡ್ ಜರ್ನಲ್ ಎಂಟ್ರಿ ಯಾವುದಾದ್ರು ಬಂದರೆ ಅದಕ್ಕೆ 2 ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. 3ನೇ ಜರ್ನಲ್ ಎಂಟ್ರಿಗೆ 2 ಮಾರ್ಕ್ಸ್. ಜರ್ನಲ್ ಎಂಟ್ರಿ ನೋಡಿ, ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್, ಸೊ ಇದಕ್ಕೆ 2 ಮಾರ್ಕ್ಸು. 4ನೇ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಅಲಾಟ್ಮೆಂಟ್ ಅಕೌಂಟ್, ಇದಕ್ಕೆ 1 ಮಾರ್ಕ್ಸು. 5ನೇ ಜರ್ನಲ್ ಎಂಟ್ರಿ ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. 6ನೇ ಪ್ರಶ್ನೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್, ಇದಕ್ಕೆ 1 ಮಾರ್ಕ್ಸ್. 7ನೇ ಜರ್ನಲ್ ಎಂಟ್ರಿ ಹೀಗೆ ಬರುತ್ತೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟು ಈಕ್ವಿಟಿ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಇದು ಕಾಂಪೌಂಡ್ ಜರ್ನಲ್ ಎಂಟ್ರಿ ಆಗಿರೋದ್ರಿಂದ 2 ಅಂಕ ಇರುತ್ತೆ. ನೆಕ್ಸ್ಟು ರೀ ಇಶ್ಯೂ ಆಫ್ ಶೇರ್ಸ್ಗೆ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್, ಇದು ಕೂಡ ಕಾಂಪೌಂಡ್ ಜರ್ನಲ್ ಎಂಟ್ರಿ 2 ಅಂಕ ಇರುತ್ತೆ. ಲಾಸ್ಟ್ ಜರ್ನಲ್ ಎಂಟ್ರಿ 1 ಅಂಕ, ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 1 ಅಂಕ. ಸೊ ಟೋಟಲ್ ನೀವು ಎಲ್ಲ ಜರ್ನಲ್ ಎಂಟ್ರಿದು ಮಾರ್ಕ್ಸ್ ಟೋಟಲ್ ಮಾಡಿದ್ರೆ 12 ಮಾರ್ಕ್ಸ್ ಬರುತ್ತೆ. ಮುಂದಿನ ಪ್ರಶ್ನೆ, ಇಶ್ಯೂ ಆ್ಯಂಡ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಕೊಟ್ಟಿದ್ದಾರೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಇಲ್ಲಿ 4 ಸಿಚುವೇಶನ್ ಕೊಟ್ಟಿದ್ದಾರೆ. ಇಶ್ಯೂ ಆಫ್ 2 lakh 12% ಡಿಬೆಂಚರ್ ಆಫ್ ₹100 ಈಚ್ ಅಟ್ ಪಾರ್ ಆ್ಯಂಡ್ ರಿಡೀಮೇಬಲ್ ಆಲ್ಸೋ ಪಾರ್. 2 ಲಕ್ಷ ಬೆಲೆ ಬಾಳುವ ಡಿಬೆಂಚರನ್ನು ಪಾರ್ಗೆ ಇಶ್ಯೂ ಮಾಡಿದ್ದಾರೆ ಮತ್ತು ಪಾರ್ಗೆ ರಿಡೀಮ್ ಮಾಡಿದ್ದಾರೆ. ಈಸಿ ಇದೆ ಇದು. ಇಶ್ಯೂ ಆಫ್ 2,000 12% ಡಿಬೆಂಚರ್ ಆಫ್ ₹100 ಈಚ್ ಇಶ್ಯೂಡ್ ಅಟ್ ಪಾರ್ ಬಟ್ ರಿಡೀಮೇಬಲ್ ಅಟ್ ಪ್ರೀಮಿಯಂ, ಪಾರ್ಗೆ ಇಶ್ಯೂ ಮಾಡಿ ಪ್ರೀಮಿಯಂಗೆ ರಿಡೀಮ್ ಮಾಡಿದ್ದಾರೆ. ಇಶ್ಯೂ ಆಫ್ 2 lakh 12% ಡಿಬೆಂಚರ್ ಆಫ್ ₹100 ಈಚ್ ಅಟ್ ಎ ಪ್ರೀಮಿಯಂ ಆಫ್ 5% ಆ್ಯಂಡ್ ರಿಡೀಮೇಬಲ್ ಅಟ್ ಪಾರ್, ಡಿಬೆಂಚರ್ನ ಪ್ರೀಮಿಯಂಗೆ ಇಶ್ಯೂ ಮಾಡಿದ್ದಾರೆ, ಪಾರ್ಗೆ ರಿಡೀಮ್ ಮಾಡಿದ್ದಾರೆ. ಪಾಯಿಂಟ್ ಡಿ, 2,000 12% ಡಿಬೆಂಚರ್ ಆಫ್ ₹100 ಈಚ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಆಫ್ 5% ಆ್ಯಂಡ್ ರಿಡೀಮೇಬಲ್ ಅಟ್ ಪಾರ್, ಡಿಸ್ಕೌಂಟ್ಗೆ ಇಶ್ಯೂ ಮಾಡಿದ್ದಾರೆ, ಪಾರ್ಗೆ ರಿಡೀಮ್ ಮಾಡಿದ್ದಾರೆ.
4 ಕೇಸ್, ಪ್ರತಿ ಸಿಚುವೇಶನ್ಗೆ ಎರಡೆರಡು ಜರ್ನಲ್ ಎಂಟ್ರಿ ಇರುತ್ತೆ. ನೋಡಿ, ಮೊದಲನೇ ಕೇಸ್ಗೆ ಮೊದಲನೇ ಜರ್ನಲ್ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ 12% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ 2 lakh. ಎರಡನೇ ಜರ್ನಲ್ ಎಂಟ್ರಿ 12% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು 12% ಡಿಬೆಂಚರ್ ಅಕೌಂಟ್ 2 lakh. ಎರಡನೇ ಕೇಸು ಜರ್ನಲ್ ಎಂಟ್ರಿ, ಮೊದಲನೇ ಜರ್ನಲ್ ಎಂಟ್ರಿ ಎಲ್ಲ ಕೇಸ್ಗೂ 4 ಕೇಸ್ಗೂ ಜರ್ನಲ್ ಎಂಟ್ರಿ ಸೇಮ್ ಇರುತ್ತೆ, ಅಮೌಂಟ್ ಚೇಂಜ್ ಆಗುತ್ತೆ ಅಷ್ಟೇ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 12% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್. ಎರಡನೇ ಜರ್ನಲ್ ಎಂಟ್ರಿ ನೋಡಿ, 12% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು 12% ಡಿಬೆಂಚರ್ ಅಕೌಂಟ್, ಮತ್ತು ಟು ಪ್ರೀಮಿಯಂ ಆನ್ ರಿಡೆಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ್. ನೋಡಿ, ಈ ಒಂದು ಪ್ರಾಬ್ಲಮ್ ತುಂಬ ಈಸಿಯಾಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾರೆ ಯಾವ ಸಿಚುವೇಶನ್ಗೆ ಯಾವ ಜರ್ನಲ್ ಎಂಟ್ರಿ ಅಂತ. ಅದನ್ನು ತುಂಬ ಈಸಿಯಾಗಿ ಕಲಿಬೋದು. ಅದಕ್ಕೆ ಒಂದು ಟ್ರಿಕ್ಸ್ ಇದೆ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಈ ಒಂದು ಚಾಪ್ಟರ್ ಬಂದಾಗ ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಂಡು ಮಾಡೋದು ಅಂತ ಹೇಳ್ಕೊಡ್ತೀನಿ. ಜರ್ನಲ್ ಎಂಟ್ರಿ ಬೈ ಹಾರ್ಟ್ ಮಾಡೋದು ಬೇಕಾಗಿಲ್ಲ. ಈ ಒಂದು ಪ್ರಾಬ್ಲಮ್ಗೆ ಸುಮಾರು ವಿದ್ಯಾರ್ಥಿಗಳು ಜರ್ನಲ್ ಎಂಟ್ರಿ ಬೈ ಹಾರ್ಟ್ ಮಾಡ್ತಾರೆ, ಅದು ತಪ್ಪಾಗುತ್ತೆ. ನಿಮಗೆ ಜರ್ನಲ್ ಎಂಟ್ರಿ ಬೈ ಹಾರ್ಟ್ ಮಾಡಿದ್ರೆ ಯಾವ ಕೇಸ್ಗೆ ಯಾವ ಜರ್ನಲ್ ಎಂಟ್ರಿ ಬರೀಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಜರ್ನಲ್ ಎಂಟ್ರಿ ಬೈ ಹಾರ್ಟ್ ಮಾಡ್ದಲೇ ಅರ್ಥ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ. ಮುಂದಿನ ಪ್ರಶ್ನೆ ಕಂಪೇರೇಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದರೆ ತುಂಬ ಈಸಿಯಾಗಿದೆ. ಇಲ್ಲಿ ಫಾರ್ಮೆಟ್ ಅವರೇ ಕೊಟ್ಟಿಲ್ಲ, ಅಂದರೆ ಹೆಡ್ಸ್ ಕೊಟ್ಟಿಲ್ಲ. ನೀವು ಏನು ಮಾಡಬೇಕಂದ್ರೆ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿಯಲ್ಲಿ ಶೇರ್ ಹೋಲ್ಡರ್ಸ್ ಫಂಡು, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಮತ್ತು ನಾನ್ ಕರೆಂಟ್ ಅಸೆಟ್, ಕರೆಂಟ್ ಅಸೆಟ್, ಈ ಥರ ಹೆಡ್ ಡಿವೈಡ್ ಮಾಡಿ ಬರಿಬೇಕಾಗುತ್ತೆ. ಸುಮಾರು ಸ್ಟೂಡೆಂಟ್ಸ್ ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೋ ಅದೇ ರೀತಿ ಹೆಡ್ ಬರೀದಲ್ಲೇ ಹಾಗೆ ಬರೆದು ಬಿಟ್ಟಿದ್ದಾರೆ. ಆ ರೀತಿ ಮಾಡಿಬಿಡಿ, ಮಾರ್ಕ್ಸ್ ಕಳ್ಕೊತೀರಾ. ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ನೋಡಿ. ಇಲ್ಲಿ ಹೆಡ್ಡಿಂಗ್ಸ್ ಎಲ್ಲ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಮೊದಲನೇ ಹೆಡ್ ಶೇರ್ ಹೋಲ್ಡರ್ಸ್ ಫಂಡ್, ಈಕ್ವಿಟಿ ಮತ್ತು ಲಯಬಿಲಿಟಿ ಸೈಡು ಮೊದಲನೇ ಹೆಡ್ ಶೇರ್ ಹೋಲ್ಡರ್ಸ್ ಫಂಡ್, ಎರಡನೇ ಹೆಡ್ಡು ನಾನ್ ಕರೆಂಟ್ ಲಯಬಿಲಿಟಿ, ಮೂರನೇ ಹೆಡ್ಡು ಕರೆಂಟ್ ಲಯಬಿಲಿಟಿ, ಇದು ಟೋಟಲ್ ಲಯಬಿಲಿಟಿ, ಮತ್ತು ಪರ್ಸೆಂಟೇಜ್ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸುಮಾರು ಸ್ಟೂಡೆಂಟ್ಸ್ ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ ಎರಡನೇ ಕಾಲಮ್ ನೋಡಿ, ರಿಸರ್ವ್ಸು ಎರಡನೇ ವರ್ಷ 3 ಲಕ್ಷ ಇದೆ, ಮೊದಲನೇ ವರ್ಷ 4 ಲಕ್ಷ ಇದೆ. ಎರಡನೇ ವರ್ಷದಲ್ಲಿ ಕಡಿಮೆ ಆಗಿದೆ. ಕಡಿಮೆ ಆದರೆ ಮೈನಸ್ ಬರೀಬೇಕು. ಸುಮಾರು ಸ್ಟೂಡೆಂಟ್ಸ್ ಅಲ್ಲಿ ಮೈನಸ್ ಬರೆದಿಲ್ಲ. ಪರ್ಸೆಂಟೇಜಲ್ಲಿ ಬರೀ 25% ಬರೆದಿದ್ದಾರೆ. -25% ಬರೀಬೇಕು. ನೀವು ಮೈನಸ್ ಬರೀಲಿಲ್ಲ ಅಂದರೆ ಅಲ್ಲಿ ಒಂದು ಮಾರ್ಕ್ಸ್ ಹೋಯಿತು. ಹಾಗಾಗಿ ಮೈನಸ್ಸು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸುಮಾರು ಸ್ಟೂಡೆಂಟ್ಸ್ ಇದು ಅಸೆಟ್ ಸೈಡು ನಾನ್ ಕರೆಂಟ್ ಅಸೆಟ್ ಬರುತ್ತೆ, ಕರೆಂಟ್ ಅಸೆಟ್ ಬರುತ್ತೆ. ಹೆಡ್ಡಿಂಗ್ಸ್ ಕರೆಕ್ಟಾಗಿ ಬರೀಬೇಕು. ಅಸೆಟ್ ಸೈಡು ಅಷ್ಟೇ. ಇಲ್ಲಿ ಕರೆಂಟ್ ಇನ್ವೆಸ್ಟ್ಮೆಂಟ್ ನೋಡಿ, ಎರಡನೇ ವರ್ಷ 3 ಲಕ್ಷ ಇದೆ, ಹಿಂದಿನ ವರ್ಷ 4 ಲಕ್ಷ ಇತ್ತು. ಎರಡನೇ ವರ್ಷದಲ್ಲಿ ಏನಾಗಿದೆ, ಕಡಿಮೆ ಆಗಿದೆ. ಕಡಿಮೆ ಆದರೆ ಮೈನಸ್ ಬರೀಬೇಕು, -1 lakh. ಸುಮಾರು ಸ್ಟೂಡೆಂಟ್ಸ್ -1 lakh ಬರೆದಿಲ್ಲ, ಮತ್ತು -25% ಬರೆದಿಲ್ಲ. ಸೊ ಹಾಗಾಗಿ ಮಾರ್ಕ್ಸ್ ಹೋಗಿರುತ್ತೆ. ಮತ್ತು ಇನ್ನೂ ಸುಮಾರು ಸ್ಟೂಡೆಂಟ್ಸ್ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ಇಲ್ಲಿ ಕೇಳಿರೋದು ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್, ಸ್ಟೂಡೆಂಟ್ಸ್ ಮಾಡಿರೋದು ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅವ್ರದ್ದು ಕೂಡ ಮಾರ್ಕ್ಸ್ ಹೋಗಿರುತ್ತೆ. ಇಲ್ಲಿ ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಮೊದಲ 2 ಕಾಲಮ್ಗೆ 3 ಮಾರ್ಕ್ಸ್, ನೆಕ್ಸ್ಟ್ ಸೆಕೆಂಡ್ ಇಯರ್ ಕಾಲಮ್ಗೆ 3 ಮಾರ್ಕ್ಸು, ಅಮೌಂಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮಾರ್ಕ್ಸು, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಮಾರ್ಕ್ಸ್. ಈ ರೀತಿ ಅಮೌಂಟ್ ಅಂದರೆ ಮಾರ್ಕ್ಸ್ ಅಲಾಟ್ ಆಗಿದೆ. ಮುಂದಿನ ಪ್ರಶ್ನೆ ನೋಡಿ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ, ಟ್ರೇಡ್ ರಿಸಿವೇಬಲ್ ಟರ್ನ್ ಓವರ್ ರೇಷಿಯೋ, ಕರೆಂಟ್ ರೇಷಿಯೋ, ಕ್ರಾಸ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ. ಇಲ್ಲಿ 6 ರೇಷಿಯೋಗಳನ್ನು ಕೇಳಿದ್ದಾರೆ. ಪ್ರತಿ ರೇಷಿಯೋವಿನ ಫಾರ್ಮುಲಾಗೆ ಒಂದೊಂದು ಅಂಕ ಇರುತ್ತೆ ಮತ್ತು ಕ್ಯಾಲ್ಕುಲೇಷನ್ಗೆ ಒಂದೊಂದು ಅಂಕ ಇರುತ್ತೆ. ಇಲ್ಲಿ ನೋಡಿ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಪರ್ಸೆಂಟೇಜ್ ಮತ್ತು ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ವೆಂಟ್ರಿ ಟರ್ನ್ ಓವರ್ ರೇಷಿಯೋ ಆನ್ಸರ್ ನಿಮಗೆ 8 ಟೈಮ್ಸ್ ಬರುತ್ತೆ. ಫಾರ್ಮುಲಾ ಮತ್ತು ಈ ಕ್ಯಾಲ್ಕುಲೇಷನ್ಗೆ 2 ಮಾರ್ಕ್ಸ್ ಇರುತ್ತೆ. ಟ್ರೇಡ್ ರಿಸಿವೇಬಲ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಮತ್ತು ಆನ್ಸರ್ಗೆ 2 ಅಂಕ, 3 ಟೈಮ್ಸ್ ಬರುತ್ತೆ. ಕರೆಂಟ್ ರೇಷಿಯೋ ಫಾರ್ಮುಲಾ ಮತ್ತು ಆನ್ಸರ್ 2 ಮಾರ್ಕ್ಸ್ ಇರುತ್ತೆ.
2:1 ಬರುತ್ತೆ. ಮತ್ತು ಗ್ರಾಸ್ ಪ್ರಾಫಿಟ್ ರೇಷೋ 33.33 2 ಮಾರ್ಕ್ಸ್ ಇರುತ್ತೆ. ಆಪ್ರೇಟಿಂಗ್ ರೇಷೋ 75% 2 ಮಾರ್ಕ್ಸ್ ಬರುತ್ತೆ. ನೆಟ್ ಪ್ರಾಫಿಟ್ ರೇಷೋ 8.33% ಇದಕ್ಕೆ 2 ಮಾರ್ಕ್ಸ್. ಯಾವುದೇ ಕಾರಣಕ್ಕೂ ಫಾರ್ಮುಲಾ ಮಿಸ್ ಮಾಡಬೇಡಿ, ಫಾರ್ಮುಲಾಗೂ ಕೂಡ ಮಾರ್ಕ್ಸ್ ಅಲೋಕೇಟ್ ಆಗುತ್ತೆ. ಸೊ ಇದಿಷ್ಟು ಉತ್ತರ ಆಗುತ್ತೆ. ಇದಿಷ್ಟು 3ನೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಅದಕ್ಕೆ ಸರಿಯಾದ ಉತ್ತರ ಮತ್ತು ಮಾರ್ಕ್ಸ್ ಯಾವ ರೀತಿ ಅಲಾಟ್ ಆಗುತ್ತೆ ಅಂತ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನು ಅನಲೈಸ್ ಮಾಡಿ ಹಾಕ್ತೀನಿ. ಮತ್ತು ಸೆಕೆಂಡ್ PUC ಅಕೌಂಟೆನ್ಸಿಯ ಪೂರ್ತಿ ಸಿಲೆಬಸ್ ವಿಡಿಯೋ ಹಾಕ್ತೀನಿ. ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.